ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಕ್ಕಳ ಸ್ಕೂಲ್ಗೆ ಬಂದಿದ್ದೆ. ಯಾಕೆ ಬಂದಿದ್ದೆ ಅಂತಂದರೆ, ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಇದೆ. ಹಾಗೆ ಎಲ್ಲರದ್ದು ಡ್ಯಾನ್ಸ್ ಕೂಡ ಇತ್ತು. ಎಲ್ಲರೂ ಬಂದಿದ್ದಾರೆ ನೋಡಿ, ಎಷ್ಟು ಕಲರ್ಫುಲ್ ಕಾಣಿಸ್ತಿದ್ದಾರೆ. ಇದು ಕ್ರಿಸ್ಮಸ್ದು ಸೆಲೆಬ್ರೇಷನ್ ಆಗಿದ್ದ ಕಾರಣ ಮಕ್ಕಳೆಲ್ಲ ಡ್ಯಾನ್ಸಿಗೆ ಸೇರಿದ್ರಲ್ಲ, ಅದಕ್ಕೋಸ್ಕರ ಎಲ್ಲರೂ ರೆಡ್, ವೈಟ್, ಬ್ಲ್ಯಾಕ್ ಡ್ರೆಸ್ಸಸ್ ಹಾಕೊಂಡ್ಬಂದಿದ್ರು. ನಮ್ಮ ಚಿಕ್ಕಿ ನೋಡಿ ರೆಡಿ ಆಗಿದ್ದಾಳೆ. ಎಲ್ಲರೂ ರೆಡ್ ಕಲರ್ ಆಗಿ ಎಷ್ಟು ಮುದ್ದಾಗಿ ಮಕ್ಕಳು ಕಾಣಿಸ್ತಾರೆ ಫ್ರಾಕಲ್ಲಿ ಅಲ್ವಾ. ಹಾಗೆ ಟೀಚರ್ಸ್ ಎಲ್ಲ ವೈಟ್ ಸ್ಯಾರಿ ಹಾಕ್ಕೊಂಬಂದಿದ್ರು. ಈಗ ಗೆಸ್ಟ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಈ ಸಲ ನಮಗೆ ಪೇರೆಂಟ್ಸ್ಗೆಲ್ಲ ಇಲ್ಲಿ ಚೇರ್ ಹಾಕ್ಬಿಟ್ಟಿದ್ರು. ನಾವು ಚೇರಲ್ಲಿ ಕೂತ್ಕೊಂಡಿದ್ವಿ. ಇದು ಈ ಕಡೆ ಸೈಡಲ್ಲಿ ಯಾಕೆ ಕೂಡ್ಸಿದ್ದಾರೆ ಅಂದರೆ, ಎಲ್ಲರಿಗೂ ಬಿಸಿಲು ಬರಬಾರ್ದು ಅಂತ ಈ ಕಡೆ ಆ ಕಡೆ ಎಲ್ಲ ಕೂಡಿಸಿದ್ದಾರೆ. ನೋಡಿ, ನಮ್ಮ ಪರೀಕ್ಷಿತನು ಅಲ್ಲೇ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದಾನೆ, ಸ್ಕೈ ಬ್ಲೂ ಹಾಕಿದ್ದಾನೆ. ಹಾಗೆ ಎಲ್ಲರೂ ವೇಟ್ ಮಾಡ್ತಾರೆ ಗೆಸ್ಟ್ ಬರೋಕ್ಕೋಸ್ಕರ. ನಾವು ವೇಟ್ ಮಾಡ್ತಾಯಿದ್ವಿ ಯಾವಾಗ ನನ್ನ ಮಗಳು ಡ್ಯಾನ್ಸ್ ಬರುತ್ತೆ ಅಂತ. ಹಾಗಾಗಿ ಕೂತ್ಕೊಂಡು ಕಾಯ್ತಾಯಿದ್ವಿ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ನೀವೇ ನೋಡಿ. ಹಾಗೆ ನೋಡಿ, ಬಂದೇ ಬಿಟ್ಟರು ಗೆಸ್ಟು. ಹಾಗೆ ಫಂಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರು. ಬಲೂನ್ನ ಟೇಪ್ ಕಟ್ ಮಾಡ್ತಾಯಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಅದು ಹಾರ್ತಿರ್ಲಿಲ್ಲ, ಗಾಳಿ ಇರಲಿಲ್ಲಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಗಾಳಿ ಇರಲಿಲ್ಲ. ಹಾಗೆ ಧರ್ಮದ ಬಗ್ಗೆ ಒಂದು ಡ್ಯಾನ್ಸ್ ಅಂದರೆ ಒಂದು ಪರ್ಫಾಮೆನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲ ಥರ ಡ್ಯಾನ್ಸ್ ಎಲ್ಲರಿಗೂ ಚೆನ್ನಾಗಿ ಮಾಡಿದ್ರು ನನ್ನ ಮಕ್ಕಳೆಲ್ಲ. यदा यदा हि धर्मस्य ग्लानिर्भवति भारत अभ्युत्थानधर्मस्य तदात्मनं सृजाम्यहम्. ಈಗ ಮಕ್ಕಳು LKG ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇದನ್ನು ಮ್ಯೂಟ್ ಮಾಡಿದ್ದೀನಿ, ಯಾಕಂತಂದರೆ ಕಾಪಿ ರೈಟಿಂಗ್ ಇಶ್ಯೂ ಆಗುತ್ತೆ ಅಂತ. ಓಕೆ, ಇವಾಗ ನಮ್ಮ ಚಿಕ್ಕಿದ ಟೈಮ್ ಬರ್ತಾಯಿದೆ. ಅವಳದು ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಚಿಕ್ಕಿದು ಇವಾಗ ಬಂದು ಚಿಕ್ಕಿ ಕೂಡ ಕೈ ಹಿಡ್ಕೊಂಡು ಕೈ ಮಾಡ ನೋಡಲ್ಲೇ ಇರೋದು. ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು. ನಾವು ಬೆಳಗ್ಗೆ ಎಷ್ಟು ಒಂದು 9 o'clock ಬಂದಿದ್ದು. 9 o'clock-ಇಂದ 11:30ವರೆಗೂ ನಾವು ಫಂಕ್ಷನ್ಸ್ ನಡೀತು. ಯಾಕಂದರೆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಬೇಗ ಬೇಗ ಬಿಡೋಣ ಅಂತ ಬಿಟ್ಟಿದ್ರು. ಈಗ ನಮ್ಮ ಪರೀಕ್ಷಿತ ಕ್ಲಾಸಿಗೆ
ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ಅವರು ಪ್ರಾಜೆಕ್ಟ್ ವರ್ಕ್ ಇತ್ತು. ಇವಳು ಅಮೂಲ್ಯ ಅಂತ ನನ್ನ ಸಬ್ಸ್ಕ್ರೈಬರ್, ನನ್ನ ಫಾಲೋವರ್ ನನ್ನ ಬಂದು ಮಾತಾಡ್ಸಲು ತುಂಬ ಖುಷಿಯಾಯಿತು. ಹೀಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಈಗ ನಾನು ಸ್ಕೂಲಿಂದ ಬಂದೆ. ಸ್ಕೂಲಲ್ಲಿ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗೀತು. ಎಲ್ಲರಿಗೂ ಕೇಕ್ ಕೊಟ್ಟರು. ಕೇಕ್ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಊಟನೂ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ತುಂಬ ಲೇಟಾಗಿತ್ತು. ಮನೆಗೆ ಬಂದು ಅಡುಗೆ ಮಾಡೋದು ಬೆಳಗ್ಗೆ 8:30ಗೆ ನಾವು ಅಲ್ಲಿ ಹೋಗಿದ್ದು. 8:30ಯಿಂದ ಬರೀ ಫಂಕ್ಷನ್ಸ್ ಆಗಿದೆ. ಆಮೇಲೆ ಕೇಕ್ ಅಷ್ಟು ಕೊಟ್ರಲ್ಲ, ಅದಕ್ಕೆ ಮತ್ತೆ ಊಟ ಮಾಡಿ ಬಂದರೆ ಆಯ್ತು ಅಂತ ಮಾಡಿದ್ವಿ. ನನಗೆ ಇನ್ನೊಂದು ಸರ್ಪ್ರೈಸ್ ಆ್ಯಂಡ್ ಖುಷಿ ಸಖತ್ ಇಷ್ಟ ಆಗಿರೋದಂದರೆ ಒಂದೇ ಏನಂತಂದರೆ, ನನ್ನ ಸಬ್ಸ್ಕ್ರೈಬರ್, ನನ್ನ ಫಾಲೋವರ್ಸ್ ಅಲ್ಲಿ ಮೀಟಾಗಿ ಗುರ್ತಿಡಿದು ನನ್ನ ಮಾತಾಡ್ಸಿದ್ರು. ನನಗೆ ತುಂಬಾ ಖುಷಿಯಾಯಿತು. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನೀವೆಲ್ಲ ಯಾರು ನೋಡಿದರೆ ನನಗೆ ಬಂದು ಹೇಳಿ, ನನಗೂ ಖುಷಿ ಆಗುತ್ತೆ. ಅವಳು ಬಂದು, ಅವಳ ಹೆಸರು ಅಮೂಲ್ಯ ಅಂತ. ಅವಳ ಫೋಟೋನ ಹಾಕ್ತೀನಿ. ಅವಳು ತುಂಬ ನನಗೆ ಇಷ್ಟ ಆಗ್ಬಿಡ್ತು. ಅವಳು ಏನೋ ಬಂದು ಮಾತಾಡ್ಸಿದ್ಲಲ್ಲ, ನನಗದು ಇಷ್ಟ ಆಯಿತು. ಯಾಕಂದರೆ ಒಬ್ಬೊಬ್ರು ನೋಡಿರ್ತಾರೆ ಅಷ್ಟೇ, ಮಾತಾಡೋಕ್ಕೆ ಹೋಗಲ್ಲ. ಸಂಕೋಚನೋ ಏನೋ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಯಾರಾದ್ರೂ ನೀವು ನೋಡಿದರೆ ನನಗೂ ಮಾತಾಡಿಸಿ, ನನಗೂ ಖುಷಿ ಆಗುತ್ತೆ. ಹಾಗೆ ಗುರ್ತಿಡ್ದಿದ್ದಕ್ಕೆ ಥ್ಯಾಂಕ್ಸ್ ಅಮೂಲ್ಯ. ಹಾಗೆ ಇವತ್ತೆಲ್ಲ ಡ್ಯಾನ್ಸ್ ಮುಗೀತು. ಈಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನಮ್ಮ ಪರೀಕ್ಷೆ ಅಂತ ಸುಸ್ತಾಗ ಅವನು ಮಲ್ಕೊಂಡ, ನಾನು ಮಲ್ಕೊತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್. ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋನು ನೋಟಿಫಿಕೇಷನ್ಸು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.